ಅದಲ್ಲದೆ ವೀರಪ್ಪನ ಕಳ್ತನ ಆಗೋಯ್ತು, ವೀರಪ್ಪನ ಅಪಹರಣ ಆಯ್ತು. ಅಧ್ಯಕ್ಷ ಇದೊಂದು ಕೇಳಿ ನೀವು, ವೀರಪ್ಪನ ಅಪಹರಣ ಆಯ್ತು, ರಾಜ್ಕುಮಾರ್ ಅಪಹರಣ ಆಯ್ತು, ವೀರಪ್ಪನೇ ತೊಗೊಂಡೋಗ್ಬಿಟ್ರು ಅಂತ. ನಾನು ಮಲಗಿದ್ದೆ, 11 ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿದ್ರು. ಫಸ್ಟ್ ಫೋನ್ ನನಗೇನೆ, ಪೊಲೀಸವ್ರು ಹಿಂಗೆ ಆಗಿದೆ ಅಂತ ತಿಳಿಸು, ಅರ್ಜೆಂಟ್ ನೀನು ಬಾಯ್ಲಿ ಅಂದರು. ಯಾಕೆ ಅಂದೆ, ಇಲ್ಲ ಈ ಥರ ಅದು ಆಗೋಗಿದೆ, ಸ್ವಲ್ಪ ಬಾಯ್ಲಿ ಅಂತ ಅಂದರು. ಸೊ ಅಲ್ಲೇ ನಾನು ನೀವಿದ್ದ ಮನೇಲೇ ಇದ್ದೆ, ನೀವೇನು ಮನೇಲಿದ್ದರೆ ಅವರು SM ಕೃಷ್ಣ ಅವರು ಅಲ್ಲಿದ್ದರು. ಆಮೇಲೆ ನಾನು ಯಾವುದೋ ಕಾರಣ ಅದೇ ಮನೆಗೆ ಹೋಗಿದ್ದೆ. ನಾನು ಅಲ್ಲಿ ತಕ್ಷಣ ಮನೆಗೆ ಹೋದೆ, ಅವರು ಅನುಗ್ರಹದಲ್ಲಿ ಇದ್ದರು, ರೇವಣ್ಣವ್ರು ಇದ್ದರು ಆ ಮನೇಲಿ. ರೇವಣ್ಣ ನೀ ಇದ್ದೆ ಅಲ್ಲ ಅನುಗ್ರಹ, ಆ ಮನೇಲಿ ಇದ್ದರು. ಹೋದೆ ನಾನು, ಹೋದ ತಕ್ಷಣ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಸ್ವಲ್ಪ ಈ ವಾಸ್ ಸೋ ಟೆನ್ಸ್ಡ್. ಅವ್ರು ಪೊಲೀಸವ್ರು ಏನೇನೋ ಹೇಳ್ತಾಯಿದ್ರು, ನಾನು ಆ ಕೋಮ್ ಮಾಡ್ತೀನಿ, ಈ ಕೋಮ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವರೇ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ಭಾಳ ಡಿಪ್ಲೊಮೆಟಿಕ್ಕಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅವರು ಪೊಲೀಸವ್ರಿಗೂ ಈ ಡಿ ನಾಟ್ ಗಿವ್ ಫ್ರೀ ಹ್ಯಾಂಡ್ ಟು ದಟ್, ಭಾಳ ಸಂಧಾನದಲ್ಲೇ ನಾವು ಮಾಡ್ಕೋಬೇಕು. ಆಮೇಲೆ ಬೇಕಾದಷ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ ಅಂತಂದ್ರೆ ಅವ್ರು ಮಾಡಲಿಲ್ಲ. ಕೊನೆಗೆ ನಾವು ನನ್ನ ಕಾನ್ಶಿಯನ್ಸಿ ಇರಲ್ಲ, ಬಾರ್ಡ್ರು, ನಮ್ಮ ಕಾನ್ಶಿಯನ್ಸಿ ಬಾರ್ಡ್ರು ಅನೂರು ರಾಜೇಗೌಡರು ಇದ್ದರು. ನಾವು ನಮ್ಮ ಹಳ್ಳಿಗಳಲ್ಲಿ ಶಿಕಾರಿಗೆ ನಮ್ಮ ಕಡೆ ಎಲ್ಲ ಸ್ವಲ್ಪ ವಿಪರೀತ, ಅವನ್ನೆಲ್ಲ ಕರ್ಸಿಸಿ ಮಾಡಿ ಕಾರ್ಡ್ ಕಳಿಸಿಸಿ ವಿ ಟ್ರೈ ಟು ಟ್ರೇಸ್, ಬಟ್ ಅದು ವಿಫಲ ಆಗಲಿಲ್ಲ, ಫಲ ಆಗಲಿಲ್ಲ. ಬಟ್ ಲಾಸ್ಟ್ ಏನೇನೋ ಆಯಿತು. ಬಟ್ ಆ ಸಂದರ್ಭದಲ್ಲಿ ಹೀಗೆ ಚರ್ಚೆ ಮಾಡ್ಬೇಕಾದ್ರೆ ಯಾಕೆ ವೀರಪ್ಪನ ಈ ಪರಿಸ್ಥಿತಿಗೆ ಬಂದ, ಯಾಕೆ ದೊಡ್ಡವನಾದ ಅಂತ ಬಂದದ ಸಂದರ್ಭದಲ್ಲಿ ಅವನು ದೊಡ್ಡವನಾಗಿದ್ದು ಬರೀ ಗಂಧ ಕಳ್ತನ ಮಾಡಿ ದಟ್ ವಾಸ್ ಇಸ್ ಹವ್ಯಾಸ. ಕಳ್ತನದಲ್ಲಿ ಅವನಿಗೆ ದುಡ್ಡು ಕಾಸು ವ್ಯವಹಾರ ಅಂತ ಆ ಭಾಗದೆಲ್ಲ ನಮ್ಮ ಕಡೆಲ್ಲ ಗಂಧ ವಿಪರೀತ, ನಮ್ಮ ತಮಿಳುನಾಡು ಮತ್ತು ಆ ಸೆಕ್ಷನಲ್ಲಿ ವಿಪರೀತ ಇದಕ್ಕೆ. ಸೊ ಕೊನೆಗೆ ರಂಗನಾಥ್ ಅವ್ರ ಹತ್ರ ಮಾತಾಡಿ ಈ ಬ್ರಾಟ್ ಎ ಲಾ ದಟ್ ಗಂಧ ರೈತನೂ ಬೆಳಿಲಿಕ್ಕೆ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು KH ರಂಗನವ್ರ ಕಾಲದಲ್ಲಿ. ಇವತ್ತು SM ಕೃಷ್ಣರು, ರೈತ ಕೂಡ 50%, ಗೌರ್ಮೆಂಟ್ಗೆ 50%, ಸರ್ಕಾರಕ್ಕೆ ಅಂತ ತೀರ್ಮಾನ ಮಾಡಿದ್ದು. ಇವತ್ತು ಬಹಳ ಜನ ರೈತರು ಇವತ್ತು ಗಂಧನ ತೆಗೆದುಕೊಂಡೋಗಿ ಅವ್ರ ಮನೆಗಳಲ್ಲಿ, ಅವ್ರ ತೋಟಗಳಲ್ಲಿ 50 ಎಕರೆ, 20 ಎಕರೆ, 10 ಎಕರೆ, 5 ಎಕರೆ ನಾನು ಗಂಧ ಬೆಳೀತಾ ಇದ್ದೀನಿ. ನಾನು ಒಂದು ಇದನ್ನು ಇಟ್ಕೊಂಡಿದ್ದೆ. ನನ್ನ ತಮ್ಮ ಕೇಳಿದೆ, ನೀ ಹಾಕಿದ್ದೀನಿ ಇಟ್ಕೊಂಡಿದ್ದೆ? ನಮ್ಮ ಕಾಲೇಜಲ್ಲಿ ಬೆಳೆದಿದ್ದು ಕಣೆ ಅಂದಿದೆ. ನಮ್ಮ ಕಾಲೇಜಲ್ಲೂ ಹಾಕಿದ್ದೀನಿ, ಒಂದು 500 ಸಸಿ ಹಾಕಿದ್ದೀನಿ. ಎತ್ಕೊಂಡು ಬಂದು ನೆನೆ ಲಾಸ್ಟ್ ಅದನ್ನು ಅವ್ರಿಗೆ ಅರ್ಪಿಸಿದೆ. ಲಾಸ್ಟ್ ನಾನು ಕಾಲೇಜಲ್ಲಿ ಬೆಳೆದಿದ್ದನ್ನ ಒಂದಷ್ಟು ಎತ್ಕೊಂಡು ಕತ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಂದಷ್ಟು ಕೊಟ್ಟೆ ಗೌರ್ಮೆಂಟ್ಗೆ. 1-2 ತುಂಡು ಇಟ್ಟಿದ್ದೆ ಅಲ್ಲಿ, ಎತ್ಕೊಂಡೋಗಾದ್ರೆ ಲಾಸ್ಟು ಅವ್ರಿಗೆ ಅರ್ಪಿಸ್ಬೇಕು ಅಂತ ನಾನು ಮಾಡಿದೆ. ಸೊ ಹಂಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಟ್ ಈಸ್ ನಾಟ್ ಓನ್ಲಿ ದಿ ಮಿಡ್ ಡೇ ಮೀಲ್, ಇಟ್ ಈಸ್ ನಾಟ್ ಓನ್ಲಿ ದಿಸ್ ಒನ್. ಆಮೇಲೆ ಇನ್ನೊಂದು ಭಾಳ ವಿಚಾರವಾದಂಥ ವಿಷಯ, ಒಂದು ನಿಮಿಷ.